ಲೋ ಮ್ಯಾನೇಜರ್, ಮ್ಯಾನೇಜರ್, ಎಲ್ಲಿ ಬಿತ್ತು ಸಾಯ್ತಿದ್ಯಲೇ? ಬಾರಲ್ಲ ಐತೆ. ನನ್ನ ಹೆಂಡತಿ ತಾಗೆ ನೀನು ಇಲ್ದಿರೋ ದೌಲತ್ ಮಾಡ್ಕೊಂಡು ಆಟ ಆಡ್ತೀಯಲ್ಲ ನೀನು. ಬಾರ್ಲಾ ಅಲ್ಕಾ ಬೇವರ್ಸಿ ನನ್ನ ಮಗನೇ ಐತೆ ನಿಂಗೆ. ಸರಿಯಾಗಿ ಮಾಡ್ತೀನಿ ಬಾ ನಿನ್ಗೆ. ಲೋಫರ್ ಬಡ್ಡಿ ನನ್ನ ಮಗನೇ, ಏನ್ ಆಟ ಆಡಿಸ್ತಿದೀಗ ನೀನು ಅಂತಂದ್ರೆ ನನ್ನಂತನುವೆ ನನ್ನ ಹೆಂಡತಿನೇ ನಿನಗೆ ಬೇಕಿಲ್ಲ. ಬಾರ್ಲಾ. ಸರ್, ಯಾರು ನೀವು? ನಿಮ್ಮನ್ನ ಯಾರು ಇಲ್ಲಿ ಒಳಗಡೆ ಬಿಟ್ಟಿದ್ದು ಸರ್? ಸರ್, ಹಿಂಗೆಲ್ಲ ಒಳಗಡೆ ಬರಂಗಿಲ್ಲ. ವರ್ಕರ್ಸ್ಗೆಲ್ಲ ಡಿಸ್ಟರ್ಬ್ ಮಾಡಂಗಿಲ್ಲ. ನೀವು ನಡೀರಿ ಸರ್ ಹೊರಗಡೆ. ಏಯ್ ಬೇಡಮ್ಮ, ಸುಮ್ಮನೆ ಬಿಡ್ಬೇಕಂತ ಏನ್ ಬಿಡ್ಬೇಕು? ಯಾಕೆ ಬಿಡ್ಬೇಕು? ಲೋಫರ್ ನನ್ನ ಮಗ ಯಾವನ ಲೋಫರ್ ನನ್ನ ಮಗ ಮ್ಯಾನೇಜರ್ ಅವನಲ್ಲ, ಕರಿಯ ಮ್ಯಾನೇಜರ್ನ ಮೆಟ್ ತಗೊಂಡು ಹೊಡೆದೋಯ್ತೀನಿ ನನ್ನ ಮಗುನ. ಎಲ್ಲ ಹುಡುಕಿದೀನಿ ಸಿಗ್ಲಿಲ್ಲ. ಆ ಮ್ಯಾನೇಜರ್ ಇಲ್ಲೆಲ್ಲ ಬಿದ್ದಿರ್ತಾನೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಕರಿಯ ಬಡ್ಡಿ ನನ್ನ ಮಗುನ. ನನ್ನ ಹೆಂಡತಿದಾಗ ಏನೇ ಕೆಟ್ಟದಾಗ ನಡ್ಕತಾನ. ಏನು ಮಂತ ಕುಡಿಕೊಬಿಡ್ಬೋತಾನಲ್ಲ ಆ ಡಬ್ಬ ನನ್ನ ಮಗ. ಕರಿಯ ನನ್ನ ಮಗುನ. ಸರ್, ಅದೆಲ್ಲ ಪರ್ಸನಲ್ ವಿಷಯ ಎಲ್ಲ ಈಚೆ ಕಡೆ ಮಾತಾಡ್ಕೊಳ್ಳಿ ಸರ್. ಈ ಗಾರ್ಮೆಂಟ್ಸ್ಗೆಲ್ಲ ಜಗಳ ಆಗಂಗಿಲ್ಲ ಸರ್. ಸುಮ್ಮನೆ ನಿಮ್ಮನ್ನ ಒಳಗಡೆ ಬಿಟ್ರೆ ಸೆಕ್ಯೂರಿಟಿ ಅವರು ಇವ್ರಿಗೆಲ್ಲನೂ ಸರಿಯಾಗಿ ಹಾಕೊಂಡು ರುಬ್ತಾರೆ ಸರ್. ಅದೆಲ್ಲ ಬೇಡ ಸರ್. ಈಗ ಬನ್ನಿ, ಆಮೇಲೆ ನಿಧಾನ ಕುತ್ಕೊಂಡು ಮಾತಾಡೋಣ. ನಿನಗೆ ಯಾವಳನ ಅಕ್ಕ ತಂಗಿ ಇದ್ದು, ಇಲ್ಲ ನಿನಗೆ ನನ್ನ ಮಗ ಲೋಫರ್ ನನ್ನ ಮಗ ಅಂತ ಕೆಲಸ ನೀನು ಮಾಡಿದಿದ್ರೆ ಅವಾಗ ಅರ್ಥ ಆಗೋದು ನಿನಗೆ. ಹೆಂಗಿರ್ತದೆ ನೋವು ಅಂತ ಹೇಳ್ಬಿಟ್ಟು ಅವನು ಚಿನ್ನ ಬಡಿಯ ಮನೆ ತ ಕುಡಿಕೊಬಿಟ್ಟು ಬಂದವ್ ನನ್ನ ಹೆಂಡ್ರನ್ನ ಕೇಳಿದ್ರೆ ರೇಗಿಸ್ತಾನೆ ಮಾಡ್ತಾನೆ ಅಂತ ಅವಳೇ ಎಲ್ಲ ಹೇಳೋಳೆ. ಇವತ್ತು ನನ್ನ ಹೆಂಡ್ರು ಆಫೀಸಿಗೆ ಸಮೇತ ಬಂದಿಲ್ಲ, ಎದುರ್ಕೊಂಡು ಮನೆ ಕುಂತವಳಿ ಅಂತ ಕೆಲಸ ಮಾಡಿರೋದು ಆ ಬಡ್ಡಿ. ಏಯ್ ಎಲ್ಲವನೇ ಹೇಳ್ತೀಯ, ಇಲ್ಲ ಅಂದ್ರೆ ನಾನು ಹುಡಿಕೊಂಡು ಓಡಾಡ್ಲ ಹೇಳು. ಸರ್, ಅವರು ಆ ಕಟ್ಟಿಂಗ್ ಸೆಕ್ಷನ್ ಆಗವ್ರೆ ಸರ್. ಮಾಡ್ತೀನಿ ಸಕ್ಸನ್ನು ಪಿಕ್ಸನ್ನು ಮಾಡ್ತೀನಿ ಅವನಿಗೆ. ಏ, ಇವನ್ ಯಾಕೆ ಇಲ್ಲಿಗೆ ಬಂದವನೆ? ಕಂಬ್ಲಿ ಗಂಡನ ಮ್ಯಾನೇಜರ್ನ ಹುಡಿಕೊಂಡ. ಮ್ಯಾನೇಜರ್ಗೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹುಡಿಕೊಂಡ್ಬಿಟ್ಟು ಬಂದವನೆ. ಅಯ್ಯಯ್ಯೋ, ಹೌದಾ? ಅಂದ್ರೆ ಕಂಬ್ಲಿ ವಿಷಯ ಎಲ್ಲ ಗೊತ್ತಾಗ್ಬಿಟ್ಟೈತೆ ಅಂತ ಅನ್ನಿಸ್ತದೆ ಇವನ್ಗೆ. ಅದಕ್ಕೇನೆ ಬಂದಿರ್ಬೇಕೇನೋ. ಹಂಗಂತೀಯ? ಏನೋ ಗೊತ್ತಿಲ್ಲ, ಅಂತೂ ಬಂದೇ ಬಿಟ್ಟವನೆ. ಈಗ ಏನ್ ಮಾಡೋದು ಅಂತಾನೆ ಗೊತ್ತಿಲ್ಲ. ಪಾಪ ಅವ್ನು ಸೆಕ್ಯೂರಿಟಿ ತಡೆದ್ರೂ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲಂತೆ. ಎಲ್ಲ ಒದ್ ಬಿಸಾಕ್ ಬಂದಂತೆ. ಈಗ ಅವ್ನ ಮ್ಯಾನೇಜರ್ ಕತೆ ಗೋವಿಂದ ಅನ್ನಿಸ್ತೈತೆ. ಅಯ್ಯೋ ದೇವ್ರೆ, ಅಂದ್ರೆ ಇವ್ರಿಬ್ರು ವಿಚಾರ ಗೊತ್ತೇ ಆಗೋಗ್ಬಿಟ್ಟೈತೆ ಎಲ್ಲರೂ. ಅದಕ್ಕೆ ಇಷ್ಟೆಲ್ಲ ಜಗಳ ಅಂತ. ನೋಡೋಣ ಬಾ ಏನಾಗ್ತಿತ್ತು. ಅವ್ನು ಬೇರೆ ಯಾರು ಅಲ್ಲ, ಅವ್ನು ನಮ್ಮ ಅತ್ತೆ ಮಗನೇ ಆಗ್ಬೇಕು. ಅಯ್ಯೋ, ನಮ್ಮ ಸಂಬಂಧನೇನೆ ಅವನಂತೂ. ಹೌದಾ ಬಾಬಾ? ಮತ್ತೆ ನೋಡಿ, ಬೇಗ ಬೇಗ ಕೆಲಸ ಮುಗಿಸಿ. ಹಿಂಗೇನೆ ನಿಧಾನ ಮಾಡಿ ಲೇಟ್ ಮಾಡಿದ್ರೆ ಆಗಲ್ಲ. ಬೇಗ ಬೇಗ ಮುಗಿಸ್ಬೇಕು ಕೆಲಸನ ಅಷ್ಟೇನೆ. ಎಲ್ಲ ಲೋಫರ್ ಮ್ಯಾನೇಜರ್ ನನ್ನ ಮಗನೇ, ಇಲ್ಲಿ ಬಿದ್ದಿದ್ಯಲ್ಲ ನೀನು. ಅಯ್ಯೋ ನೀನ್ ಇಲ್ಲಿ ಬಡ್ಡಿ ನನ್ನ ಮಗನೇ. ನಮ್ಮ ಮನೆಗೆ ಬಂದು ನನ್ನ ಹೆಂಡ್ತಿನ ರೇಗಿಸಿ, ನನ್ನ ಹೆಂಡ್ತಿಯಿಂದ ಬಿದ್ದು ನನ್ನ ಹೆಂಡ್ತಿ ಟಾರ್ಚರ್ ಬೇರೆ ಕೊಡ್ತೀಯಲ್ಲ ನೀನು ಬೇವರ್ಸಿ. ಯಾರನ್ನ ಮರ್ಯಾದಸ್ಥರು ಹೆಣ್ಮಕ್ಳು ಇಲ್ಲಿ ಬಂದ್ಬಿಟ್ಟು ಯಾರು ದುಡ್ಕೊಂಡು ತಿನ್ನಂಗೆ ಇಲ್ವಾ ನಿನ್ನಂತ ಮ್ಯಾನೇಜರಿಂದ? ಎಷ್ಟು ಜನ ನಿನ್ಗೇನೇ ಅಮರ್ಸಿ, ಎಷ್ಟು ಜನಕ್ಕೆ ಹಿಂಗೇನೇ ಹಾಳು ಮಾಡ್ತಾ ಇದೆಯಾ ಹೇಳು? ಲೋಫರ್ ಬಡ್ಡಿ. ಯಪ್ಪ, ಏಯ್ ಏನೋ ಮಾಡ್ತಾ ಇದೀಯಾ? ಬಿಡೋ. ಯಾಕಲ್ಲ ಬಿಡ್ಬೇಕು? ನನ್ನ ಹೆಂಡ್ತಿನ ರೇಗಿಸಿ, ನನ್ನ ಹೆಂಡ್ತಿಗೆ ಅಯ್ಯೋ ಅನ್ಸಿ ಏನೆಲ್ಲ ಮಾಡ್ತಿದ್ಯಾ? ನನ್ನ ಹೆಂಡ್ತಿನೂ ನಾನು ಇಬ್ರು ತುಂಬಾ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದೀವಿ ಕಣಲೇ. ತುಂಬಾ ವರ್ಷ, 10 ವರ್ಷ ತನಕ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ವಿ. ನಮ್ದು ದೊಡ್ಡ ಲವ್ ಸ್ಟೋರಿ ಕಣಲ್ಲ ನಮ್ದು. ಅವಳನ್ನ ಬಿಟ್ಟು ನಾನಿರಲ್ಲ, ನನ್ನನ್ನು ಬಿಟ್ಟು ಅವಳಿರಲ್ಲ. ಅವಳು ಪಾಪ ಎದ್ರುಕೊಂಡು ನಿನ್ನಂತ ಲೋಫರ್ಗೆ ಎದ್ರುಕೊಂಡವಳು ನನಗೆ ಸುಳ್ಳು ಹೇಳ್ಬಿಟ್ಲು. ರಕ್ತ ಕೊಡಕ್ ಬಂದಿದ್ದೆ, ಅದು ಕೊಡಕ್ ಬಂದಿದ್ದೆ, ಇದು ಕೊಡಕ್ ಬಂದಿದ್ದೆ ಅಂತ ಹೇಳ್ಬಿಟ್ಟು. ಬಡ್ಡಿ ನನ್ನ ಮಗನೇ, ನಿನ್ನಂತ ಬೇವರ್ಸಿ ನನ್ನ ಮಕ್ಕಳಿಂದನೇ ಕಳಲೆ, ಬೇವರ್ಸಿಯಿಂದನೇ ಇಷ್ಟೆಲ್ಲ ಆಯ್ತಿರೋದು. ಬಡ್ಡಿ ನನ್ನ ಮಗನೇ, ಲೋಫರ್ ನನ್ನ ಮಗನೇ, ಏನ್ಲ ಬಂದಿರೋದು ನಿಂಗೆ ದೊಡ್ಡ ರೋಗ ನಿನ್ಗೆ? ಹಿಂಗೆಲ್ಲ ಮಾಡ್ತಾ ಇದೆಯಲ್ಲ, ಎಷ್ಟು ಜನಕ್ಕೆ ಹಿಂಗೆ ನೀ ಆಟ ಆಡ್ಸಿದ್ಯಲ್ಲ ನೀನು. ಅಯ್ಯೋ ನಂದೇನು ತಪ್ಪಿಲ್ಲ, ಬಿಟ್ಬಿಡು. ಈಗ ನೋಡು, ಇದು ಇದು ನೋಡು ಗಾರ್ಮೆಂಟ್ಸ್ ಇದು. ಇಲ್ಲೆಲ್ಲ ಜಗಳ ಮಾಡ್ಕೊಂಡ್ರೆ ನಮ್ಮ ಮ್ಯಾನೇಜರ್ ಅವನಲ್ಲ, ಅವ್ನು ನಮ್ಮನ್ನು ಒದ್ದು ಜಾಡ್ಸಿ HR ಇಬ್ರು ಸೇರಿ ನಾನು ಒದ್ದು ಓಡಿಸ್ಬಿಡ್ತಾರೆ. ನೋಡು, ಈಗಾಗಲೇ ನನ್ನ ಹೆಂಡತಿ ಒಂದ್ಸಲ ಬಂದು ಜಗಳ ಮಾಡೋಳೆ. ನೀನು ಹಿಂಗೆ ಜಗಳ ಮಾಡ್ಬಿಟ್ರೆ ನನ್ನ ಕೆಲಸದಿಂದ ತೆಗೆದಾಕ್ತಾರೆ. ನನ್ನ ಹೊಟ್ಟೆಗೆ ಯಾಕೆ ಹೊಡಿತಾ ಇದೆಯಾ ನೀನು? ಅಂದ್ರೆ ಕಂಬ್ಲಿದೇನು ತಪ್ಪಿಲ್ಲ, ಇವಂದೇ ಮ್ಯಾನೇಜರ್ದೆ ಎಲ್ಲ ತಪ್ಪು ಅಂತ ಹೇಳ್ಬಿಟ್ಟು ಕಂಬ್ಲಿ ಎಲ್ಲ ಮೊಳ್ಳಿ ಹಾಕ್ ಕಳ್ಸವಳೆ ಅಂತ ಅನ್ನಿಸ್ತೈತೆ. ನನಗೂ ಹಂಗೆ ಅನ್ನಿಸ್ತೈತೆ. ಅಲ್ಲ ಕಣಲ್ಲ ಬೇವರ್ಸಿ. ಅಷ್ಟು ಚೆನ್ನಾಗಿರೋ ಹೆಂಡ್ತಿ, ಒಳ್ಳೆ ಹೆಂಡ್ತಿನ ಮನೆಗೆ ಇಕ್ಕೊಂಡು ನೀನು ಗಾಂಡು ನನ್ನ ಮಗನೇ ಇಲ್ಲಿ ಬಂದು ಕಂಡೋರ್ ಹೆಂಗಸ್ರುಗಳ ಜೊತೆ ಆಟ ಆಡ್ಕೊಂಡು, ಕಂಡೋರ ಹತ್ರ ಮಾತಾಡ್ಕೊಂಡು ಏನ್ಲ ಅರೆ ಮಾಡ್ತಿದ್ಯಾ ನೀನು ಬೇವರ್ಸಿ? ನೀನು ಏನ್ಲ ಬಂದಿರೋ ನಿಂಗೆ ದೊಡ್ಡ ರೋಗ ನಿನ್ಗೆ? ನೀನು ಹಿಂಗೆ ನೀ ಆಡ್ತಾ ಇದ್ರೆ ಮಗನೇ ನಿನ್ನ ಇಲ್ಲೇ ಕತ್ತರಿಸಾಕ್ಬಿಡ್ತೀನಿ. ಅಂತ ಒಳ್ಳೆ ಮೇಡಮ್, ಎಷ್ಟು ಒಳ್ಳೆಯವ್ರು ಅವರು. ಅಂತ ಎಷ್ಟು ಇಷ್ಟಪಡ್ತಾರೆ ಗಂಡ ಗಂಡ ಅಂತ ಹೇಳ್ಬಿಟ್ಟು, ಅಂತ ಯಮ್ಮನ್ನ ಬಿಟ್ಬಿಟ್ಟು ಇವಳು ಅವಳು ಕಿತ್ತೋಗಿರೋ ಮೂದೇವಿ ಅಂತ ಹೇಳ್ಬಿಟ್ಟು ಇವಳ ಜೊತೆನೋ ಇಲ್ಲ ಇನ್ನೊಬ್ಬರ ಜೊತೆನೋ ತಿರ್ಕೊಂಡು ಓಡಾಡ್ಕೊಂಡಿದ್ಯಲ್ಲ ನೀನು. ನಿನಗೆ ನಿನ್ನ ಹೆಂಡತಿ ಬೇಡ, ಮತ್ತೆ ನಿನ್ನ ಹೆಂಡತಿನೂ ಬ್ಯಾಡವೇ ಬೇಡ ನಿನಗೆ. ಯಾಳು ಬಿದ್ದೋದ್ರೂ ಪರವಾಗಿಲ್ಲ ನಿನಗೆ. ಕಂಡೋರು ಹೆಂಗಸ್ರು ನೀನು ಬೇಕೇನಿಲ್ಲ ನಿನಗೆ. ಏನ್ಲ ಬಂದಿರೋ ನಿಂಗೆ ದೊಡ್ಡ ರೋಗ ನಿಂಗೆ ಬೇವರ್ಸಿ. ಯಪ್ಪ, ಎಲ್ರು ನೋಡ್ತಾವ್ರೆ ಬಿಡು. ಏನಿದ್ರು ಈಚೆ ಕಡೆಗೆ ಹೋಗಿ ಮಾತಾಡೋಣ. ನೋಡು, ನೀನ್ ನನ್ನ ಹೆಂಡತಿ ಜೊತೆ ಇಲ್ವಾ, ಹಂಗೆ ನಾನು ಹಿಂದೆ ಬಿದ್ದಿದ್ದೀನಿ ಅಂತಾನೆ ಅನ್ಕ. ನೋಡು, ಈಗ ಸುಮ್ಮನೆ ಬಿಟ್ಬಿಡು. ಎಲ್ಲರೂ ನಮ್ಮನೆ ನೋಡ್ತಾವ್ರೆ. ಈಗ ನಮ್ದು ಏನು ಮ್ಯಾಟ್ರ್ ಇದ್ರು ಈಚೆ ಕಡೆ ಹೋಗಿ ಕಿತ್ತಾಡ್ಕೊಂಡು ಏನೋ ಮಾಡ್ಕೊಂಡು ಏನೋ ಕ್ಲಿಯರ್ ಮಾಡ್ಕೊಳ್ಳೋಣ. ಇದೆಲ್ಲ ಅಫಿಷಿಯಲ್ ಕೆಲಸ ಮಾಡೋ ಅಂತ ಜಾಗಕ್ಕೆ ನೀನು ಬಂದ್ಬಿಟ್ಟು ನೀನು ಹಿಂಗೆಲ್ಲ ನೀನು ಜಗಳ ಮಾಡಬೇಡ. ನಾನು ತಿರ್ಕೊಂಡು ಬಿಟ್ಟೆ ಅಂದ್ರೆ ನಾನು ಸುಮ್ಮನೆ ಇರಲ್ಲ. ಬಿಡು ನೋಡೋಣ. ಒಂದೇಟ್ ಬಿಡಲ್ಲ, ನಾನು ನೋಡ್ತೀನಿ. ಒಂದೇ ಟಾಕ್ ನನಗೆ ನನ್ನ ಮಗನೇ ಇಲ್ಲೇ ಮುಗಿಸಾಕ್ಬಿಡ್ತೀನಿ. ನಡಿಲ್ಲ, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ನಾನು ಎಂಡ್ರಿಂದ ಬಿದ್ದವನೇ, ನಾನು ಎಂಡ್ರನ್ನ ಪೀಡಿಸ್ತಾವನೆ ಅಂತ ಹೇಳ್ಬಿಟ್ಟು ಅಷ್ಟೇ ಅಲ್ಲ, ಇಲ್ಲಿ ಗಾರ್ಮೆಂಟ್ಸಾಗಿ ಎಷ್ಟು ಜನ ಅವರು ಅಷ್ಟು ಜನರಿಗೆ ಕರ್ಕೊಂಡು ಹೋಗ್ಬಿಟ್ಟು ನಿನ್ನ ಮೇಲೆ ಕಂಪ್ಲೇಂಟ್ ಕೊಡಿಸಿ ಮಗನೇ ನಿನ್ನ ಕೆಲಸದಿಂದ ತೆಗ್ಸಾಕ್ಬಿಟ್ಟು ನಿನ್ನ ಬೀದಿಗೆ ತಗೊಂಬಿಟ್ಟು ಬರಲಿಲ್ಲ ಅಂದರೆ ನನ್ನ ಹೆಸರು ಬದಲಾಯಿಸ್ಕೊತೀನಿ ಕಡಲೆ ಬಡ್ಡಿ. ನಿಜ, ನನ್ನ ಹೆಸರು ಬದಲಾಯಿಸ್ಕೊತೀನಿ. ಲೋಫರ್ ನನ್ನ ಮಗನೇ. ಕಂಡೋರು ಹೆಣ್ಮಕ್ಳು ಬೇಕು ನಿನಗೆ. ಯಪ್ಪ ಬಿಡ, ಬಿಡ ಯಪ್ಪ, ಬಿಟ್ಬಿಡೋ ನನ್ನ, ಬಿಟ್ಬಿಡೋ. ಯಾಕೋ ಹಿಂಗೆ ಸಾಯಿಸ್ತಿದ್ಯಾ ನನ್ನ? ನಾನು ಹೇಳ್ದೆ ತಾನೆ ಈಚೆ ಕಡೆಗೆ ಹೋಗ್ಬಿಟ್ಟು ಮಾತಾಡೋಣ ಅಂತ ಹೇಳ್ಬಿಟ್ಟು. ಬಿಡೋ.
ಈಚೆ ಕಡೆ ನಾವೆಲ್ಲ ಗೋಡೆ ಮಧ್ಯೆ ಜಗಳ ಮಾಡಂಗಿದ್ದಿದ್ರೆ ನಾನು ಯಾಕಲ್ಲಿ ಹಂಗೆ ಬಂದ್ಬಿಟ್ಟು ಇಲ್ಲಿ ಇಟ್ಕೊಂಡು ಹೊಡಿಸಿದ್ದೆ. ನೀನೇನು ನಿನ್ನ ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ಇಡೀ ಗಾರ್ಮೆಂಟ್ಸ್ ಅವ್ರಿಗೆಲ್ಲ ಗೊತ್ತಾಗಬೇಕು ತಾನೇ. ಅವ್ರಿಗೆಲ್ಲ ಗೊತ್ತಾಗ್ಲಿ ಅಂತ ತಾನೇ ಇಷ್ಟೆಲ್ಲ ಮಾಡ್ತಾ ಇರೋದು ನಾನು. ನೋಡು, ನಿನ್ನ ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಾಗಬೇಕು. ಯಾವ ಹೆಣ್ಮಕ್ಳುನು ನಿನ್ನ ಹತ್ರ ಮಾತಾಡಕ್ಕೆ ಎದ್ರುಕೊಂತವ್ರು ಅವ್ರು ಚೊಪ್ಪಲಿ ತಗೊಂಡು ಹೊಡಿಯಕ್ಕೆ ರೆಡಿ ಆಗಬೇಕು ನಿನಗೋಸ್ಕರ. ಆ ಥರ ಮಾಡಿದ್ರೇನೆ ಬದುಕು. ಇಲ್ಲ ಅಂತ ಹೇಳಿದ್ರೆ ಆಗಲ್ಲ. ಕೇಳಿಸ್ಕೊಳ್ರಿ, ಯಾರು ಎದ್ರುಕೊಂಡು ಸಾಯ್ತಿದ್ರು ಈ ಬಡ್ಡಿ ನನ್ನ ಮಗುಂಗೆ, ಯಾರು ಎದ್ರುಕೊಂಡು ಸಾಯ್ಬೇಡ್ರಿ. ಈ ನನ್ನ ಮಗನೇ ದೊಡ್ಡ ಲೋಫರ್ ನನ್ನ ಮಗ. ಏನಾರ ಅಂಥ ಕೆಟ್ಟದಾಗ ನಿಮ್ಮ ಹತ್ರ ನಡ್ಕೊಂಡ ಅಂತ ಹೇಳಿದ್ರೆ ಅವನ ಅಜ್ಜಿ ಹೋಗಿ ಕಂಪ್ಲೇಂಟ್ ಕೊಟ್ಬಿಡಿ ಪೊಲೀಸ್ ಸ್ಟೇಷನ್ಗೆ. ಬಂದು ನನ್ನ ಮಗುನ ಸರಿಯಾಗಿ ನಾಲ್ಕು ಬಾರಿಸ್ಬಿಟ್ಟು ಎಳ್ಕೊಂಡು ಹೋಗ್ತಾರೆ. ಅವಾಗೇನೆ ಈ ನನ್ನ ಮಗಂಗೆ ಗೊತ್ತಾಗೋದು ಅಂದ್ರೂ ಕರ್ಕೊಂಡು ಜುಟ್ಟು ಹಿಡ್ಕೊಂಡು ಎಳ್ಕೊಂಡು ಹೋಗ್ರಿ. ಬುದ್ಧಿ ಬರಲಿ ಈ ಬಡ್ಡಿ ನನ್ನ ಮಗಂಗೆ. ಅಯ್ಯೋ, ನಾನೇನು ತಪ್ಪೇ ಮಾಡಿಲ್ಲ. ನೀನು ನೋಡ್ರೆ ಹಿಂಗೆ ಹೊಡಿತಾ ಇದೆಯಾ? ಯಾರು ಹೇಳಿದ್ರು ಎಲ್ಲ ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು? ನಾನು ನಿನ್ನ ಹೆಂಡತಿ ಸುಮ್ಮನೆ ಮಾತಾಡಿಸ್ದೆ ಅಷ್ಟೇನೆ. ಅಷ್ಟಕ್ಕೆಲ್ಲ ಏನೋ ನೀನು ಹಿಂಗೆ ಹಂಗು ಹಿಂಗು ತಿಳ್ಕೊಬಿಟ್ಟು ಹಿಂಗೆಲ್ಲ ಮಾಡಬೇಡ. ಹೇಳಿದ್ನೆಲ್ಲ ಬಿಟ್ಟಾಕು. ಇನ್ನೊಂದ್ಸಲ ಬರೋಕ್ಕಿಲ್ಲ ಅಲ್ಲ, ಇನ್ನೊಂದ್ಸಲ ನನ್ನ ಹೆಂಡತಿ ಸುದ್ದಿಗೆ ಏನಾರ ಬಂದೆ ಅಂತ ಹೇಳಿದ್ರೆ ಮುಚ್ಚು ತಗೊಂಡು ಇಲ್ಲೇ ಕತ್ತರಿಸಾಕ್ಬಿಟ್ಟು ಜೈಲಿಗೆ ಹೋಗ್ಬಿಡ್ತೀನಿ. ಹೇಳಿದ್ನೆಲ್ಲ ಲವ್ ಮ್ಯಾರೇಜ್ ಕಣಲ್ಲಿ ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊಂಡ್ರದು. ಅವಳಿಗೋಸ್ಕರ ಏನೆಲ್ಲ ಕಳ್ಕೊಂಡಿದ್ದೀನಿ ಗೊತ್ತಿಲ್ಲ ನಾನು ನಿನಗೆ. ನನ್ನ ಎಜುಕೇಷನ್ನು, ನಮ್ಮಪ್ಪ ನಮ್ಮಮ್ಮ, ನನ್ನ ಜಮೀನು, ಅದ್ಯಾಕೆ ನಮ್ಮ ಅಕ್ಕ ಎಲ್ಲರೂ ದೂರ ಮಾಡ್ಕೊಂಡಿದ್ದೀನಿ ಅವಳ ಒಬ್ಳಿಗೋಸ್ಕರ ಅಷ್ಟೇ. ನೀನಿಯ ಅಂಥದ್ರಾಗೆ ನೀನು ಬಂದ್ಬಿಟ್ಟು ಇಲ್ಲಿ ಕೊಡ್ಡಿ ಎಲ್ಲಾಡ್ಸ್ಬಿಟ್ಟು ನಂಗೆ ಬಿಟ್ಬಿಡ್ತೀನಾ? ಲೇ ಆಶಾ, ನನಗೆ ಯಾಕೋ ಇದೆಲ್ಲ ಸರಿ ಕಾಣ್ತಿಲ್ಲ. ಪಾಪ ಇವನು ಹೆಂಡ್ತಿನ ಅಷ್ಟೊಂದೆಲ್ಲ ಲವ್ ಮಾಡಿ ಏನೆಲ್ಲ ಕಳ್ಕೊಂಡವನಿ. ಆದರೆ ಅವಳು ಇಂಥ ಕೊಂತ್ರಿ ಕೆಲಸ ಮಾಡ್ತಾವಳೆ ಅಂತ ಗೊತ್ತಾಗ್ಲಿ ಬಿಡೆ. ನೀನಂತೂ ಹೇಳ್ಲೇಬೇಕು, ಅತ್ತೆ ಮಗ ಅಂತ ಬೇರೆ ಅಂತೀಯ. ನೀ ಎಲ್ಲ ನಿಜನೇ ಹೇಳ್ಲೇಬೇಕು ನನ್ನ ಮಗಂಗೆ. ಇಲ್ಲಾಂದ್ರೆ ನಿಂಗೆ ತಿಕ್ಳು ಅಂತಾರೆ ಹೆಂಡ್ತಿನ ಒಳ್ಳೇದು ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡು ಕೂತ್ಕತಾನೆ. ಇವನಿಗೂ ಹೆಂಡ್ತಿ ಬಂಡವಾಳ ಏನು ಅಂತ ಗೊತ್ತಾಗ್ಲಿ ಕಣೆ. ಹೇಳು ಸುಮ್ಮನೆನೇನೆ. ಹೇಳಿದ್ರೆ ಸಂಸಾರ ಕಿತ್ತಾಕ್ತಂಗೆ ಆಯ್ತದೋ ಏನೋ ಅಂತ ಹೇಳ್ಬಿಟ್ಟು ನಾನಂತೂ ಸುಮ್ಕೆ ಇದ್ದೀನಿ. ಇಲ್ಲಾಂದಿದ್ರೆ ಯಾವತ್ತೋ ಹೇಳ್ತಾ ಇದ್ದೆ, ಹಿಂಗೆಲ್ಲ ಸಂಸಾರ ಕಿತ್ತೋಗ್ಬಿಡ್ತದಲ್ಲ. ಈಗ ಎಲ್ಲ ಒಮ್ಮೆ ಮಾಡ್ಬಿಟ್ರೆ ಮದುವೆ ಮಾಡ್ಕೊಂಡವ್ರಲ್ಲ, ಅದಕ್ಕೆ ಸುಮ್ಮನೆ ಎಲ್ಲ ಕಿತ್ತೋಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಬೈಯೋಕೆ ನಾನು ಸುಮ್ಮನೆ ಇದ್ದೀನಿ. ನೀನು ಹಿಂಗೆ ಇದ್ರೂ ಅವ್ರ ಸಂಸಾರ ಕಿತ್ತೋಗೇ ಹೋಗ್ತೈತೆ. ಈ ಕಿತ್ತೋಗಿರೋ ಮ್ಯಾನೇಜರ್ ಅವನಲ್ಲ, ಈ ಮ್ಯಾನೇಜರಿಂದ ಯಾರು ಸಂಸಾರ ತಾನೇ ಉಳಿತೈತೆ ಹೇಳು? ಸಂಸಾರ ಅಂತೂ ಕಿತ್ಕೊಂಡು ಹೋಗೋದಂತೂ ಗ್ಯಾರಂಟಿ. ಅದ್ರಾಗೂ ಈ ಬಡ್ಡಿ ನನ್ನ ಮಗನಿಂದಂತೂ ಉಳಿಯಲ್ಲ ಸಂಸಾರಗಳು, ಕಿತ್ಕೊಂಡಂತೂ ಹೋಗ್ತವೆ. ನೋಡು, ಯೋಚನೆ ಮಾಡು. ನೀವು ಅತ್ತೆ ಮಗನ ಜೀವನ ಉಳಿಸ್ತೀಯಾ, ಇಲ್ಲ ಅಂದರೆ ಹಿಂಗೆ ಹೊಡೆದಾಡ್ಕೊಂಡು ಸಾಯಂಗೆ ಮಾಡ್ತೀಯಾ? ನೀನೇ ಯೋಚನೆ ಮಾಡು ಆಶಾ. ಇದೊಂದು ಸಲ ಹೇಳ್ಬಿಡು ಸತ್ಯನ. ಇನ್ನೊಂದು ಸಲ ಬಾ, ತಂಟೆಗೆ ಬಾ, ನಿನಗೈತೆ. ಆಶಾ, ನಿನ್ಗೇನಾದ್ರು ರೇಗಿಸಿದ್ರೆ ಬಂದು ಹೇಳು, ತರುಮ್ ದೇಟೇನೇ ಹಾಕ್ತೀನಿ. ಹಾಂ, ಅಲ್ಲ ನೀನಿಲ್ಲಿ. ಸರಿ ಬಾ, ಕಾಫಿ ಏನಾದರೂ ಕುಡಿವಂತೆ ಬಾ. ಬೇಡ ಬಿಡು, ಕಾಫಿ ಗಿಫಿ ಎಲ್ಲ ಏನು ಬೇಡ. ಬಾ ಬಾ ಬಾ. ಇಲ್ಲಿಗೆ ಬಂದಿದ್ಯಾ ಗಾರ್ಮೆಂಟ್ಸ್ಗೆ? ಇಲ್ಲೇ ಕ್ಯಾಂಟೀನಾಗೋ ಇಲ್ಲ ಹೊರಗಡೆನ ಕುಡಿಯೋಣ ಬಾ. ಸರಿ ನಡಿ, ಹೋಗೋಣ ನಡಿ. ಈ ಮ್ಯಾನೇಜರು ನಿನಗೂ ಹಂಗೆ ಕಾಟ ಕೊಡ್ತಾ ಇದ್ನಾ? ನನ್ನ ಹೆಂಡತಿ ಕೊಡ್ತಾವ್ರಲ್ಲ ಹಂಗೆ ಕಾಟ ಕೊಡ್ತಾ ಇದ್ನಾ? ಛೇ, ಇಲ್ಲ ಆ ಥರ ನನ್ನ ಹತ್ರ ಎಂದು ನಡ್ಕೊಂಡಿಲ್ಲ ಅವರು. ಬಾ ಸರ್, ಇದೇನು ಸರ್ ನಿಮ್ಮ ಅವಸ್ಥೆ? ನೀವು ನೋಡ್ರೆ ನನಗೆ ಅಯ್ಯೋ ಅಂತ ಅನ್ನಿಸ್ತಾ ಇತ್ತಲ್ಲ ಸರ್. ಅಯ್ಯೋ, ನೀವು ನೋಡಿದ್ರೆ ಬೇಜಾರಾಗ್ತೈತೆ ಸರ್. ಆಂಬುಲೆನ್ಸ್ಗೋ ಹಾಸ್ಪಿಟಲ್ಗೋ ಫೋನ್ ಹಾಕ್ಲಾ ಸರ್? ನೀವು ಸರಿಯಾಗಿ ಒದೆ ತಿಂದಿದ್ದೀರಲ್ಲ ಸರ್. ಈಗ ಮೈಕೈ ಎಲ್ಲ ನೋವಾಗೋಗ್ಬಿಟ್ಟಿರ್ತೈತೆ, ನಿಮಗೆಲ್ಲ ತುಂಬಾ ಪ್ರಾಬ್ಲಮ್ ಆಗೋಗ್ಬಿಟ್ಟಿರ್ತೈತಲ್ವ ಸರ್. ನೀವೀಗ ಎದ್ದೊಳ್ಬೇಕು ಅಂದರೆ ಆಂಬುಲೆನ್ಸ್ ಬರಲೇಬೇಕು ಅಂತ ಅನ್ನಿಸ್ತೈತೆ. ಯಪ್ಪ, ಆಂಬುಲೆನ್ಸ್ ಮನೆ ಆಳ್ ಬಿದ್ದೋಗ್ಲಿ, ಅಕ್ಕಪಕ್ಕ ಯಾರು ನೋಡಿಲ್ಲ ತಾನೇ? ನಮ್ಮ ಮ್ಯಾನೇಜರು HR ಯಾರು ನೋಡಿಲ್ಲ ತಾನೇ? ಫಸ್ಟ್ ಅದನ್ನು ನೋಡು. ಸರ್, ಇವತ್ತು ಸ್ಪೋರ್ಟ್ಸ್ ಡೇ ಐತಲ್ವಾ ಸರ್, ಅದಕ್ಕೆ ಎಲ್ಲರೂ ಹೊರಗಡೆ ಹೋಗಿದ್ದಾರೆ ಸರ್. ಇವತ್ತು ಯಾರು ಇಲ್ಲಿಲ್ಲ ಸರ್. ಇದ್ದಿದ್ರೆ ಎಲ್ರಿಗೂ ನೋಡೋರೇನೋ, ಆದರೆ ಯಾರು ಇಲ್ಲಿಲ್ಲ ಸರ್. ಯಪ್ಪ, ಸದ್ಯ ನಾನು ಒಳ್ಳೇದೇ ಆಯ್ತು. ನಾನು ಎತ್ಬಿಟ್ಟು ಆ ಚೇರ್ ಮೇಲೆ ಕೂರಿಸ್ಬಿಡು. ಸರಿ ಸರ್, ಆಯಿತು.